ನಮಸ್ಕಾರ ವೀಕ್ಷಕರೇ. ಸೊ ಅದೇ ಥರ ನೀವು ಉಚ್ಚಾಟನೆ ಪ್ರಯೋಗ, ಕೆಲವೊಂದು ಪ್ರೇತ ಬಾಧೆ, ಆತ್ಮಗಳು ಮತ್ತೆ ಯಾವುದೋ ದುಷ್ಟಶಕ್ತಿಗಳು, ಅವುಗಳನ್ನ ಉಚ್ಚಾಟನೆ ಮಾಡಬೇಕಂದ್ರೆ ಒಂದು ಪ್ರಯೋಗ ಮಾಡ್ತೀರಾ. ನೀವು ಮಾಡೋ ಉಚ್ಚಾಟನೆ ಪ್ರಯೋಗಗಳು, ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ. ಹೆಚ್ಚು ಕಮ್ಮಿ ನಾನು ಇವಾಗ ಸುಮಾರು ಟೈಮ್ ಮಾಡ್ತಾ ಬಂದಿದ್ದೀನಿ. ತುಂಬಾ ಜನ ಅದರ ಉಪಯೋಗ ಪಡೆದಿದ್ದಾರೆ. ಪಡೆದಂತವ್ರಿಗೆ ಅದ್ಭುತ ರಿಸಲ್ಟ್ ಸಿಕ್ಕಿದೆ. ಒಂದ್ಸಲ ಹೋಗಿರೋದು ಮತ್ತೆ ಬಂದಿರೋಂತ ಇತಿಹಾಸ ಇಲ್ಲ ಇದರಲ್ಲಿ ಇವಾಗ ಸದ್ಯಕ್ಕೆ. ತುಂಬಾ ಜನ ನನಗೆ ಈ ನಾರ್ತ್ ಕರ್ನಾಟಕ, ನಮ್ಮ ಉತ್ತರ ಕರ್ನಾಟಕ ತುಂಬಾ ಜನ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ತುಂಬಾ ಕಡೆ ಹೋಗಿದ್ದೆ, ಬಾನುಮತಿ ಆಗಿದೆ, ಅದು ಇದೆ ಅಂತ ಹೇಳಿ. ಆದ್ರೆ ಬನ್ನಿ ಅಂದ್ರೆ ದೂರ ಅವ್ರಿಗೆ ಒಂದು. ಆಮೇಲೆ ಇನ್ನೊಂದು ಬಂದು ನಮ್ಮ ಉತ್ತರ ಕರ್ನಾಟಕದ ಮೊದಲೇ ಸಮಸ್ಯೆ ಏನಂದ್ರೆ ಹಣದ ಕೊರತೆ. ನಮ್ಮ ಈ ಬೆಂಗಳೂರೇನು ಇದು ಎಲ್ಲೂ ದುಡ್ಡು ಈಸಿಯಾಗಿ ಸಿಗೋದಿಲ್ಲ, ಕಷ್ಟ ಪಡಲೇಬೇಕು. ಅಲ್ಲಿ ತುಂಬಾ ಕಷ್ಟ. ಆದ್ರೆ ಇಲ್ಲಿ ನನ್ನ ಇದಕ್ಕೆ ಉಚ್ಚಾಟನೆ ಅಂತ ಬಂದಾಗ ಆ ಪ್ರಯೋಗಕ್ಕೆ ಅದರದೇ ಆದಂತ ಕೆಲವು ನಿಯಮಗಳಿದೆ. ನಾನು ಅದಕ್ಕೆ ಉಚ್ಚಾಟನೆ ಕೆಲವು ವಸ್ತುಗಳನ್ನ ಪ್ರಯೋಗ ಮಾಡ್ಬೇಕಾಗುತ್ತೆ. ಅದಕ್ಕೆ ನಾನು ದುಡ್ಡು ಕೊಟ್ಟೆ ತರಬೇಕು ಕೆಲವು ವಸ್ತುಗಳು. ಪಾಪ ಕೆಲವ್ರು ಕೇಳ್ತಾರೆ, ಗುರುಗಳೇ ಎಷ್ಟಾಗುತ್ತೆ, ನಂಗೆ ಸ್ವಲ್ಪ ಕಮ್ಮಿಯಲ್ಲಿ ಮಾಡ್ಕೊಡಿ ಅಂತ. ಮಾಡೋದಕ್ಕೇನು ಸಮಸ್ಯೆ ಇಲ್ಲ. ಆದ್ರೆ ನಾನು ಉಪಯೋಗಿಸ್ಬೇಕಾದಂತ ವಸ್ತುಗಳು ನನಗೆ ಯಾರು ಫ್ರೀಯಾಗಿ ಕೊಡೋದಿಲ್ಲ. ಉಚ್ಚಾಟನೆ ಅಂತ ಬಂದಾಗ ಸುಮ್ಮನೆ ತಗಡು ಬರ್ದು ಕೊಡೋದಲ್ಲ, ನನ್ನ ಉಚ್ಚಾಟನೆ ತಗಡು ಬರ್ದು ಕೊಡೋದಲ್ಲ. ನಂದು ಮಂಡಲಗಳಾಕಿ ಮಂಡಲದೊಳಗೆ ಕೂರಿಸಿ ಮಂತ್ರ ಮುಖಾಂತರವಾಗಿ ಮಂತ್ರ ಪ್ರಯೋಗ, ಆಮೇಲೆ ಅದಕ್ಕೆ ತಾಂತ್ರಿಕವಾಗಿ ನೈಟ್ ಏನೇನ್ ಡೇ ಎಲ್ಲ ತಗೊಂಡು ನೈಟ್ ಮತ್ತೆ ಸ್ಮಶಾನದಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ತಗೊಂಡೋಗಿ 12-1 ಗಂಟೆಗೆ ಅದು ಪರ್ಟಿಕ್ಯುಲರ್ ಟೈಮ್ಸ್ ಇದೆ. ಆ ಟೈಮಲ್ಲಿ ಅವರು ಇದನ್ನೆಲ್ಲ ತಗೊಂಡು ಮತ್ತೆ ಅದನ್ನ ಅಲ್ಲೋಗಿ ಇನ್ನೊಂದು 2 ರೌಂಡ್ ಪ್ರಯೋಗಗಳು ಮಾಡ್ತೀವಿ. ಮೊದಲನೇದಾಗಿ ಈ ಇದರಲ್ಲಿ ಸ್ಮಶಾನದ ಹೋಗಿ ರಾತ್ರಿ 1 ಗಂಟೆ 2 ಗಂಟೆ ಕೂತ್ಕೊಳ್ಳೋದು ತಮಾಷೆ ಆಟ ಅಲ್ಲ. ಅದು ಇದು ಏನಾಗುತ್ತೆ, ಜನಗಳಿಗೆ ಅರ್ಥ ಆಗೋದಿಲ್ಲ. ಅವು ಕೆಲವು ಕಡೆ ಮಾಡಿಸ್ಕೊಂಡಿರ್ತಾರೆ, ಒಬ್ಬೊಬ್ಬರದ್ದು ಒಂದೊಂದರ ಪ್ರಯೋಗ. ನಾನು ನಂದು ಸೂಪರು, ಇನ್ನೊಬ್ಬರದ್ದು ಇದು ನಾನು ಹೇಳ್ತಿಲ್ಲ. ಅವ್ರವ್ರ ವಿದ್ಯೆಯನ್ನು ಕಲ್ತಂತದ್ದು ಅವ್ರವ್ರ ಮಾರ್ಗದಲ್ಲಿ ಅವ್ರು ಮಾಡ್ತಾರೆ. ವಿದ್ಯೆ ಅಂತ ಬಂದಾಗ ಇದ್ರಲ್ಲಿ 16 ತರದ ಪ್ರಯೋಗಗಳಿದೆ. ಅವ್ರ ಗುರುಗಳು ಯಾವ್ದು ಕಲ್ಸ್ಕೊಟ್ಟಿದಾರೋ ಅದ್ರ ಮುಖಾಂತರ ಅವ್ರು ಮಾಡ್ತಾರೆ, ನಮ್ದು ಮಾಡ್ತೀವಿ. ನಾನ್ ಮಾತಾಡೋದು ಬೇರೆಯವ್ರ ವಿದ್ಯೆ ಬಗ್ಗೆ ಅಲ್ಲ, ನನ್ನ ವಿದ್ಯೆ ಬಗ್ಗೆ ಮಾತ್ರ. ನನ್ನ ಪ್ರಯೋಗಗಳು ಹೀಗಿರುತ್ತೆ. ಇವಾಗ ಅದಕ್ಕೆ ಬೇಕಾದಂತ ಖರ್ಚು ವೆಚ್ಚಗಳು ಬೀಳುತ್ತೆ. ರಿಸಲ್ಟ್ ಅಂತ 100% ಕೊಡ್ತಾ ಇದ್ದೀನಿ. 100% ಕೊಡ್ತಾ ಇದ್ದೀನಿ ಯಾರಿಗೂ. ನೋಡಿ ಇವಾಗ ಹಿಂಗ್ ಬಂತು ಅಂದ್ರೆ 100% ರಿಸಲ್ಟ್. ಕೆಲವ್ರಿಗೆ ನಾ ಹೇಳಿದ್ರೆ ಎಲ್ಲೋ ಒಂದು 100ಕ್ಕೆ 2% ಕೇಸು ಫೇಲರ್ ಆಗಿದೆ. ಕಾರಣ ಅವರ ಸಮಸ್ಯೆಯಿಂದನೂ ಆಗುತ್ತೆ. ನಾನು ಹೇಳಿದ್ರಲ್ಲ, ನಾನು ಹಿಂಗ್ ಮಾಡಿ ಅಂತಂದ್ರೆ ಅವ್ರು ಮಾಡಿರೋದಿಲ್ಲ. ಇಷ್ಟೊತ್ತಿನಲ್ಲಿ ಇದನ್ನ ಮಾಡಿದ್ರು ಮಾನಸ ಹೋಗಿ ಮಾಡಿರ್ತಾರೆ. ಇಲ್ಲ ಇಷ್ಟೊತ್ತಿಗೆ ಬನ್ನಿ ನಿಮ್ಮ ಪ್ರಯೋಗ ನಿವಾರಣೆಗೆ ಈ ಟೈಮಲ್ಲಿ ನಾನು ಮಾಡ್ಬೇಕು ಬಂದಾಗ 10 ಗಂಟೆಗೆ ಬನ್ನಿ ಅಂದ್ರೆ 12 ಗಂಟೆಗೆ ಬಂದಿರ್ತಾರೆ. ನಮ್ಮಲ್ಲಿ ತುಂಬಾ ಇಂಪಾರ್ಟೆಂಟ್ ಸಮಯ, ರಾಹುಕಾಲ, ಗುಳಿಗಾಲ, ಯಮಗಂಡ ಕಾಲಗಳು, ಆ ಕಾಲಗಳನ್ನ ನೋಡಿ ನಾವು ಪ್ರಯೋಗಗಳನ್ನ ಇದು ಮಾಡ್ತೀವಿ. ಅದು ಈ ವಿಚಾರ ಅವ್ರಿಗೂ ಗೊತ್ತಿರೋದಿಲ್ಲ. ಅವ್ರೇನು ಬರ ಕೇಳಿದ್ರೆ ಬಂದ್ಬಿಡ್ತೀವಿ, ಬಂದು ಕೂತ್ಕೊಂಡ್ಬಿಡ್ತಾರೆ ಮಾಡಿ ಅಂತ. ಅವಾಗ ಏನ್ ಮಾಡೋದು, ಆ ಸಮಯದಲ್ಲಿ ಬಂದಾಗ ಅವರು ವಸ್ತು ಅದಕ್ಕೆ ಇದಕ್ಕೆ ಅಂತ ಹಣಗಳು ಕೊಟ್ಟಿರ್ತಾರೆ. ನಾವು ಮಾಡಿ ವಾಪಸ್ ಕಳ್ಸಂಗಿಲ್ಲ. ಮಾಡದೆ ತಪ್ಪು ಅವ್ರ ಹತ್ರ ಇರುತ್ತೆ. ಅವಾಗ ನಾವು ಮಾಡಿದ ಕೆಲವರಿಗೆ ಅದು ಕೆಲಸ ಮಾಡೋದಿಲ್ಲ, ರಿಸಲ್ಟ್ ಸಿಗೋದಿಲ್ಲ. ಅದಕ್ಕೆಲ್ಲ ನಾವು ಇದ್ ಮಾಡಕ್ ಆಗೋದಿಲ್ಲ. ಕಾರಣ ಯಾಕೆಂತಂದ್ರೆ 100 ಜನ ಪರ್ಫೆಕ್ಟ್ ಅಲ್ಲ. ಜನಗಳಲ್ಲೂ ಕೆಲವ್ರ ಹತ್ರ ಸಮಸ್ಯೆಗಳಿದೆ. ಹೇಳಿದ್ನ ಫಾಲೋ ಅಪ್ ಮಾಡದಿದ್ದಾಗ ಸಮಸ್ಯೆಗಳು ಅದು ಸಕ್ಸಸ್ ಆಗೋದಿಲ್ಲ. ಮಿಕ್ಕಿರೋದೆಲ್ಲ ನಾವು ಮಾಡಿರೋಂಥದ್ದು ಎಲ್ಲೋ ಸಕ್ಸಸ್ ಆಗಿದೆ. ಅಂದ್ರೆ ಬರೀ ಒಂದೇ ತರದ್ದು ಬರೋದಿಲ್ಲ. ಇಲ್ಲಿ ಪ್ರೇತ ಉಚ್ಚಾಟನೆ ಇರುತ್ತೆ. ಒಂದೇ ದೇಹದಲ್ಲಿ 10 ಪ್ರೇತಗಳು ಸೇರ್ಕೊಂಡಿದೆ. ಇನ್ನು ಕೆಲವರಿಗೆ ಪ್ರೇತಗಳು ಸೇರ್ಕೊಂಡಿರೋದಿಲ್ಲ, ತಾವೇ ಕಲ್ಪಿಸ್ಕೊಂಡಿರ್ತಾರೆ, ಭ್ರಮೆಯಲ್ಲಿ ಇರ್ತಾರೆ. ಭ್ರಮೆಯಿಂದ ಕಲ್ಪನೆಗಳು ಕೂಡ ಕೆಲವು ಕ್ರಿಯೇಟ್ ಆಗುತ್ತೆ. ಹೇಗೆ ಅಂತಂದ್ರೆ, ಯಾವ್ದೊಂದು ಕೇಸ್ ಬಂದಿತ್ತು, ಅವ್ರಿಗೆ ನಾನು ತುಂಬಾ ವಿಚಾರಗಳು ಹೇಳಿದೆ. ನೋಡಮ್ಮ, ಯಾವುದೇ ಆತ್ಮಗಳು ದೇಹದಲ್ಲಿ ಇರ್ಬೋದು, ಆದ್ರೆ ನಿನ್ನ ಡೈರೆಕ್ಟ್ ಹೊಡೆದು ಸಾಯಿಸೋದಿಲ್ಲ. ದೇಹದಲ್ಲಿ ಬ್ಲಡ್ ಹೋಗ್ಬೋದು. ಈಗ ನೀನ್ ಎಷ್ಟು ಅದನ್ನೇ ಕಲ್ಪಿಸ್ಕೊಂಡು ಭಯ ಪಡ್ಕೊಂಡಿರ್ತೀವಿ, ಅಷ್ಟು ವೀಕ್ ಆಗಿ ಶುರು ಆಗ್ತೀಯ. ಸೊ ನಿನ್ನಲ್ಲಿ ಆತ್ಮ ಧೈರ್ಯ ಬಲ ಎಷ್ಟು ನಿನ್ನ ಹತ್ರ ಇರುತ್ತೋ, ಸೊ ಅದು 50% ನಿನ್ನನ್ನು ಕಾಪಾಡುತ್ತೆ ಅಂತ. ಆಮೇಲೆ ಇನ್ನು ಕೆಲವು ಮಾನಸಿಕ ರೋಗ ಅಂತ ಹೇಳ್ತೀವಿ. ಯಾರೋ ಒಬ್ರು ಹೇಳಿರ್ತಾರೆ, ಹಿಂಗ್ ಹೋದಾಗ ಚೊಳಕ್ ಹಿಡ್ದಂಗ ಆಯ್ತು, ಅಲ್ಲಿಂದ ನನ್ಗೆ ಹಿಂಗಾಯ್ತು ಅಂತ. ಕೆಲವು ವಿಚಾರಗಳಲ್ಲಿ ಎಲ್ಲರದ್ದಲ್ಲ, ಒಬ್ಬೊಬ್ರ ಹತ್ರ ಒಬ್ಬರು ಕ್ವಶನ್ ಕೇಳ್ತಾರೆ. ಇನ್ನೇನು ಹೇಳಿ, ನೋಡಮ್ಮ ನಿಮ್ಗೆ ಗಾಳಿ ಹೊಡೆದಿದೆ ಅಂತಾರೆ. ಅಷ್ಟೇ ವಿಚಾರಗಳು ತಲೆ ಒಡೆ ಹೋಗ್ತಿರುತ್ತೆ, ಗಾಳಿ ಹೊಡೆದ್ಬಿಟ್ಟಿದೆ ಅಂತ. ಅದನ್ನ ಕಲ್ಪಿಸ್ಕೊಂಡು ನನ್ನ ದೇಹದಲ್ಲಿ ದೆವ್ವ ಇದೆ, ನನ್ಗೆ ತೊಂದರೆ ಕೊಡ್ತಾ ಇದೆ ಅಂದ್ಕೊಂಡು ಅವ್ರವ್ರೇ ಕಲ್ಪಿಸ್ಕೊಂಡು ಅವ್ರವ್ರೇ ಮಾತಾಡ್ಕೊಂತಾರೆ. ಅದನ್ನ ಹೊರಗಿನವ್ರು ನೋಡಿದವರು ಈ ದೆವ್ವ ಮಾತಾಡ್ತಿದೆ ಅಂತ ಹೇಳ್ತಾರೆ. ಆಮೇಲೆ ವಾಯ್ಸ್ ಬದಲಾಗಿ ಮಾತಾಡ್ಸಿದೆ ಅಂತ ಹೇಳಿದವರು ಒಬ್ರು ಇದ್ದಾರೆ. ನಾರ್ಮಲ್ ಆಗಿದ್ರು, ಅವ್ರ ದೇಹದಲ್ಲಿ ಏನೋ ಬಂತು, ವಾಯ್ಸ್ ಬದಲಾಗಿ ಮಾತಾಡ್ಸ್ಬಿಡುದು ಅಂತ. ಇನ್ನೊಂದ್ಸಲ ನನಗೆ ಯಾವ್ದೊಂದು ಅನಂತ ಪಿಕ್ಚರ್ ನೆನಪಾಗಾಯ್ತು. ಅದ್ಯಾವ್ದೊಂದು ಪಿಕ್ಚರ್ ಇದೆ, ನಾರ್ಮಲ್ ಆಗಿ ಕೂತಿರ್ತಾರೆ, ಮುಖಾಲ ಚೇಂಜ್ ಆಗುತ್ತೆ, ವಾಯ್ಸ್ ಲೇಡೀಸ್ ವಾಯ್ಸ್ ಬಂದ್ಬಿಡುತ್ತೆ. ನನಗ್ ಗೊತ್ತಿರೋ ಪ್ರಕಾರ, ಬೇರೆಯವ್ರದ್ದು ಅನುಭವ ನನ್ಗೆ ಗೊತ್ತಿಲ್ಲ, ನನ್ಗೆ ಆಗಿರೋ ಅನುಭವ, ಒಂದು ಮನುಷ್ಯ ಮಾತಾಡ್ತಿದ್ರೆ ಅವನ ವಾಯ್ಸಲ್ಲೇ ಮಾತಾಡುತ್ತೆ. ಆದ್ರೆ
ವಾಯ್ಸ್ ಬದಲಾಯಿಸಿ ಮಾತಾಡೋ ದೆವ್ವಗಳು ನಾನು ನೋಡಿಲ್ಲ. ಆ ಥರದ್ದು ನಮ್ಮ ಹತ್ರ ಕೇಸ್ ಬಂದ್ರೆ ನಾವೇನ್ ಹೇಳೋಕ್ಕಾಗುತ್ತೆ? ಭ್ರಮಾಲೋಕದ ಕೆಲವು ವಿಚಾರಗಳಲ್ಲಿ ಅವ್ರು ಅದನ್ನ ಬದಲಾಯಿಸ್ಬೇಕು. ಮಾನಸಿಕ ಇದರಲ್ಲಿ ಒಳಗಡೆ ಖಿನ್ನತೆಗೆ ಒಳಪಟ್ಬಿಟ್ರೆ ದೆವ್ವ ಇದ್ರೆ ಅವ್ರು ಅದನ್ನ ಬದಲಾಯಿಸಕ್ ಆಗೋದಿಲ್ಲ. ಸೊ ಮಾಡ್ತೀವಿ ನಾವು, ಮಾಡಿದ ತಕ್ಕನಾಗಿ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಂದ್ರೆ ತೆಗ್ದಿದ್ದಾರೆ, ಓಕೆ ನನ್ಗೆ ಇದು ಒಳ್ಳೇದಾಗಿದೆ, ಮತ್ತೆ ಬರೋದಿಲ್ಲ ಅಂತ ಇವ್ರು ತಾವೇ ಬರೆಸ್ಕೊಂಡ್ಬಿಡ್ತಾರೆ. ಅಂದ್ರೆ ಇದು ಭ್ರಮೆನಲ್ಲೇ ಅವರು ತಲೆಗೆ ಹಾಕೊಂಡ್ಬಿಡ್ತಾರೆ. ಅಂದ್ರೆ 100ಕ್ಕೆ 30% ಭ್ರಮೆನೆ, 70% ಸಮಸ್ಯೆ ಇದೆ. ಅದನ್ನ ನೋಡಿದೀವಿ, ಉಚ್ಚಾಟನೆ ಮಾಡಿದೀವಿ, ಅದು ನೇರವಾಗಿ ನೋಡಿದೀವಿ, ಅದರ ಕೆಲವು ಆರ್ಭಟಗಳು ನೋಡಿದೀವಿ, ಮಾಡ್ತೇವೆ. 30% ಭ್ರಮೆಗಳಿದೆ. ಭ್ರಮೆ ಇರೋರಿಗೆ ಏನಾಗುತ್ತೆ, ನೀವು ಯಾವ ಕೆಲಸ ಮಾಡಿದ್ರು ನೀವು ಅವ್ರನ್ನ ಬಿಡುಗಡೆ ಮಾಡಕ್ಕಾಗೋದಿಲ್ಲ. ಸೊ ನೀವು ಉಚ್ಚಾಟನೆ ಮಾಡ್ಬೇಕಂದ್ರೆ ಇಲ್ಲಿ ನಿಮ್ ಜಾಗಕ್ಕೆ ಅವ್ರು ಬರ್ಬೇಕಾಗುತ್ತಾ, ಇಲ್ಲ ಅವ್ರ ಜಾಗದಲ್ಲಿ ನೀವು ಹೋಗಿ ಮಾಡ್ತೀರಾ? ಮೊದಲನೇದಾಗಿ ಹೇಳ್ತೀನಿ, ನಾನು ಯಾರ ಮನೆಗೂ ಬಂದು ಮಾಡ್ಕೊಡ್ತೀನಿ ನಾನು ಹೋಗೋದಿಲ್ಲ. ಕಾರಣ ಯಾಕೆಂದ್ರೆ ನಮ್ಮ ಹತ್ರ ಅದಕ್ಕೆ ಸರಿಯಾದಂತ ಎಕ್ವಿಪ್ಮೆಂಟ್ಸ್, ಅಂದ್ರೆ ಇದ್ರಲ್ಲಿ ಹೇಳೋ ಪ್ರಕಾರ ಆದ್ರೆ ನಮ್ಮ ಸಲಕರಣೆಗಳು, ನಾವು ಅದಕ್ಕೆ ಮಾಡಬೇಕಂತ ಸಲಕರಣೆಗಳನ್ನ ಎಲ್ಲಾ ಎತ್ಕೊಂಡು ಊರು ದಾಟ್ಕೊಂಡು ಹೋದಾಗ ಭಿನ್ನಗಳಾಗ್ತವೆ. ಕೆಲವು ಕಡೆ ಏನು ಮುಟ್ಟು ತಟ್ಟುಗಳು ತಟ್ಕೊಂಡು ಹೋಗ್ಬೇಕಾದ್ರೆ ಈ ಶಕ್ತಿ ಕಳ್ಕೊಳ್ತೇವೆ, ಅವಾಗ ಡ್ಯಾಮೇಜ್ ಆಗುತ್ತೆ, ಶಕ್ತಿ ಕಳ್ಕೊಳುತ್ತೆ. ನಾವು ಏನ್ ಶಕ್ತಿ ಇರೋದಿಲ್ಲ ಆ ವಸ್ತುಗಳನ್ನ ತಗೊಂಡಾಗ, ಸೊ ಫೇಲ್ಯೂರ್ ಆಗೋ ಚಾನ್ಸ್ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಅಂದ್ರೆ ನಮ್ಮ ಜಾಗದಲ್ಲಿ ಪೂಜೆ ಮಾಡಿರ್ತೀವಿ, ನಮ್ಮ ಪಕ್ಕದಲ್ಲಿ ಅದನ್ನ ಇಟ್ಟಿರ್ತೀವಿ, ಅದನ್ನ ಎಲ್ಲೂ ತಗೊಂಡೋಗೋದಿಲ್ಲ. ಆ ಶಕ್ತಿ ಹಾಗೆ ನಡಕಾಗಿರುತ್ತೆ. ಪ್ರಯೋಗ ಮಾಡಿದಾಗ ಅಷ್ಟೇ ಶಕ್ತಿಯಾಗಿ ಅದು ಕೆಲಸ ಮಾಡುತ್ತೆ. ಆಮೇಲೆ ಹೊರಗಡೆ ಹೋದಾಗ ಅವ್ರ ಮನೇಲಿ ಹೇಗಿತ್ತು, ಅವ್ರ ಮನೇಲಿ ಶುದ್ಧವಾಗಿದ್ರು ಇಲ್ವೋ ಅದೆಲ್ಲ ನಮ್ಗೆ ಗೊತ್ತಿರೋ, ನೇರವಾಗಿ ಮನೆಗೆ ನುಗ್ಬಿಡ್ತೀವಿ. ಸೊ ಅವೆಲ್ಲ ಡಿಸ್ಟರ್ಬ್ ಆಗುತ್ತೆ. ಸರಿಯಾದ ರಿಸಲ್ಟ್ ಕೊಡ್ಬೇಕು ಅಂದಾಗ ನನ್ನ ಕಡೆಯಲ್ಲೇ ಮಾಡೋದು. ಅದನ್ನ ನಾನು ಎಲ್ಲಿ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ವಿಡಿಯೋ ಮುಖಾಂತರ ನಾನು ತೋರಿಸ್ತೀನಿ, ಯಾವ ತರ ಇರುತ್ತೆ ಅಂತ. ಹೆಚ್ಚಿನ ನಾ ಹೇಳ್ದಲ್ಲ, ಒಬ್ಬೊಬ್ಬರ ಪ್ರಯೋಗ ಒಂದೊಂದ್ ತರ. ನಂದು ಅತ್ಯದ್ಭುತ, ನನಗಿಂತ ಯಾರು ಮಾಡೋರಿಲ್ಲ ನಾನು ಹೇಳೋದಿಲ್ಲ. ನನ್ನ ವಿದ್ಯೆ ಬೇರೆ, ನನ್ನ ವಿದ್ಯೆ ಕಲ್ತಿರೋ ಮಾರ್ಗದಲ್ಲಿ ನಾನ್ ಮಾಡ್ತೀನಿ, ಬೇರೆಯವ್ರ ಕಲ್ತಿರೋ ವಿದ್ಯೆಯಲ್ಲಿ ಅವ್ರ ಮಾರ್ಗದಲ್ಲಿ ಅವ್ರು ಮಾಡ್ತಾರೆ. ಅದಕ್ಕೂ ನನಗೆ ಸಂಬಂಧ ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಾನು ಏನೇ ಮಾತಾಡೋದು ನನ್ನ ವಿದ್ಯೆ ಬಗ್ಗೆ ಮಾತಾಡ್ತೀನಿ, ನನ್ನ ಕೆಲಸದ ಬಗ್ಗೆ ಮಾತಾಡ್ತೀನಿ. ಸೊ ಒಂದ್ಸರಿ ಉಚ್ಚಾಟನೆ ಆದ್ಮೇಲೆ ಪದೇ ಮತ್ತೇನ್ ಬೇಕಾಗಿಲ್ಲ, ಇಲ್ಲ ಅದು ಒಂದ್ಸರಿ ಹೋಯ್ತು ಅಂದ್ಮೇಲೆ ಕ್ಲಿಯರ್ ಮತ್ತೆ ಬರುತ್ತಾ? ಅಂದ್ರೆ ಕೆಲವ್ರು ಏನ್ ಮಾಡುತ್ತೆ, ತಾವೇ ಬರ್ಸ್ಕೊಂಡ್ಬಿಡ್ತಾರೆ. ಅಂದ್ರೆ ಹೇಳ್ದಲ್ಲ, ಮಾನಸಿಕ ರೋಗ ಇರೋರು ಹೋಗಿದೆ ಅಂದ್ರೆ ಒಂದು ಸಣ್ಣ ಪುಟ್ಟ ಬೇರೆ ಏನೋ ಒಂದು ವಿಚಾರಣೆ ಬಂತು ಅಂದ್ರೆ ಬಂದ್ಬಿಡ್ತು, ಮತ್ತೆ ಹಂಗೆ ಇದೆ, ಅಲ್ಲಿ ಏನೋ ಕಾಣಿಸ್ತಾ ಇದೆ. ನಾನು ಹೇಳೋದು, ಒಂದು ಸಲ ದೇಹ ಬಿಟ್ಟು ಒಂದು ಇದು ಸಪರೇಟ್ ಆಯ್ತು ಅಂದ್ರೆ ದೇಹದ ಮುಖಾಂತರ ಕಾಣಿಸೋಕ್ ಸಾಧ್ಯ ಇಲ್ಲ. ಯಾವುದೇ ಒಂದು ವಸ್ತು ದೇಹ ಬಿಟ್ಟ ಮೇಲೆ, ಅದು ಒಂದು ಗಾಡಿ ಇರ್ಬೋದು, ಗಾಡಿ ರೂಪ ಪಡ್ಕೊಳಕ್ ಆಗೋದಿಲ್ಲ, ಒಂದು ರೂಪ ಪಡ್ಕೊಳಕ್ ಆಗೋದಿಲ್ಲ, ಒಂದು ವೈಬ್ರೇಟ್ ಕ್ರಿಯೇಟ್ ಮಾಡ್ಬೋದು ಅಷ್ಟೇ. ಆದ್ರೆ ಒಂದು ವ್ಯಕ್ತಿ ತರ ಕಾಣಿಸ್ಕೊಳ್ಳೋದಿಲ್ಲ. ನೀವು ಕೇಳಿ, ಕೆಲವರು ಹೇಳಿದ್ರು ನೈಟ್ ಹೋಗ್ತಾ ಇದೆ, ವೈಟ್ ಕಲರ್ ನೋಡಿದ್ರೆ ಇಷ್ಟು ಹೈಟ್ ಅದಿತ್ತು ಅಂತೆಲ್ಲ, ನೀವು ಹಳೆ ಕಥೆಗಳು ಕೇಳಿರ್ತೀರಿ. ಬಟ್ ನಾನ್ ನೋಡಿರೋ ಪ್ರಕಾರ, ನಾನು ಇವತ್ತು ನನ್ನ ಕಣ್ಣಿಂದ ಯಾವುದು ವೈಟ್ ಕಲರ್ ಅಲ್ಲಿ ಒಂದು ವ್ಯಕ್ತಿ ರೂಪದಲ್ಲಿ ಬರೋದನ್ನ ನಾನು ಇವತ್ತು ನೋಡಿಲ್ಲ, ನೋಡೋಕ್ ಸಾಧ್ಯನೂ ಇಲ್ಲ. ಯಾಕಂದ್ರೆ ಒಂದ್ಸಲ ದೇಹ ಬಿಟ್ಟ ಮೇಲೆ ದೇಹ ಮಣ್ಣಿಗೆ ಇದಾಗೋಗ್ಬಿಡುತ್ತೆ, ಮತ್ತೆ ಇದನ್ನ ಕ್ರಿಯೇಟ್ ಮಾಡ್ಕೊಳಕ್ ಆಗೋದಿಲ್ಲ. ಇನ್ನೊಬ್ಬರ ದೇಹದಲ್ಲಿ ಹೋಗಿ ತನ್ನ ಆಸೆಗಳನ್ನ ಅದ್ರಲ್ಲಿ ಸೇರ್ಕೊಂಡು ತೀರಿಸ್ಕೊಂಡ್ಬೇಕೆ ಹೊರತು ತಾನಾಗಿ ಒಂದು ನಶಿಸುವುದಂತ ದೇಹನ ಮತ್ತೆ ಅದೇ ರೂಪದಲ್ಲಿ ಕಾಣಿಸ್ಕೊಳಕ್ ಆಗೋದಿಲ್ಲ. ಮತ್ತೆ ಯಾವ ರೂಪದಲ್ಲಿ ಕಾಣಿಸ್ಬೋದು? ಒಂದು ವೈಬ್ರೇಟ್ ಗಾಳಿ ಅಂದ್ರೆ ನೋಡಿ, ಇವಾಗ ಒಂದು ಎಲೆ ಅಲ್ಲಾಡ್ತಿದೆ ಅಂತಂದ್ರೆ ಆ ಫೀಲ್ ನಾವು ನೋಡ್ಬೋದು. ಅದು ವಸ್ತು, ಸುಮ್ಮನೆ ಇರೋ ವಸ್ತು ಅಲ್ಲಾಡ್ತಿದೆ ಅಂದ್ರೆ ಏನರ್ಥ, ಅಲ್ಲಿ ಏನೋ ಒಂದು ಇದು ಕ್ರಿಯೇಟ್ ಆಗ್ತಿದೆ ಅಂತ. ಆದ್ರೆ ಅಲ್ಲಿ ಒಂದು ವ್ಯಕ್ತಿ ಇದಾಗಕ್ ಸಾಧ್ಯ ಇಲ್ಲ, ಕ್ರಿಯೇಟ್ ಆಗಕ್ ಸಾಧ್ಯ ಇಲ್ಲ. ಗಾಳಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ಗಾಳಿ ರೂಪ. ಇವಾಗ ಒಂದ್ಸಲ ಸೋಲ್ ಅನ್ನೋದನ್ನ ಇವತ್ತೂರ್ಗೆ ಯಾರು ನೋಡಿಲ್ಲ, ಯಾವ ರೂಪದಲ್ಲಿ ಇದೆ ನನ್ಗೆ ಗೊತ್ತಿಲ್ಲ, ಯಾರು ನೋಡಿದ್ರೆ. ಒಬ್ಬೊಬ್ಬರು ಒಂದೊಂದು ಒಪಿನಿಯನ್ ಇದಾವೆ, ಕೊಟ್ಟಿದ್ದಾರೆ. ಈ ತರ ಕಾಣಿಸ್ತು, ಆ ತರ ಕಾಣಿಸ್ತು, ಇಲ್ಲ ಒಂದ್ ನೆರಳು ತರ ಕಾಣಿಸ್ತು, ಇಲ್ಲ ಕಪ್ಪಿಗೆ ಏನೋ ಬಂತು, ಹಿಂಗೆಲ್ಲ ಏನೋ ಒಂದಷ್ಟು ಇದಾವೆ ಹೇಳ್ತಾರೆ. ಬಟ್ ನಾವು ಸ್ಮಶಾನ ಇದರಲ್ಲಿ ಕೆಲವು ಇದನ್ನ ಮಾಡಿದಾಗ ನಮ್ಗೆ ವಾಯ್ಸ್ಗಳ ಮುಖಾಂತರ, ಒಂದು ವಾಯ್ಸ್ಗಳ ಮುಖಾಂತರವಾಗಿ ನಾವು ಇದನ್ನ ಇದು ಮಾಡ್ತೀವಿ. ಆಮೇಲೆ ಗಾಳಿ ರೂಪದಲ್ಲಿ ಸುಂಟ್ರಗಾಳಿ ನೀವು ಹೇಗೆ ಸುತ್ತುತ್ತೆ ಆ ರೀತಿಯಲ್ಲಿ ಕೆಲವು ಗಾಳಿಗಳ ಮುಖಾಂತರ ಸ್ಪೀಡ್ ಆಗಿ ಬರುವಂತದನ್ನ ಅನುಭವಗಳು ನಮ್ಗೆ ಅನಿಸುತ್ತವೆ. ಅದು ಬಿಟ್ರೆ ವ್ಯಕ್ತಿಗತವಾಗಿ ಯಾವುದು ನಮ್ಗೆ ಕಾಣಿಸೋದಿಲ್ಲ, ಬೇರೆಯವ್ರು ಕಾಣಿಸೋದು ನಿಮ್ಗೆ ಗೊತ್ತಿಲ್ಲ, ಅದು ಅವರ ಇದು. ವಾಯ್ಸ್ ಯಾವ ತರ ನೀವೇನು ವಾಯ್ಸ್ ಕೇಳಿರೋದಾ, ಇಲ್ಲ ಕೇಳಿಸಿದ್ಯಾ? ಯಾವ ತರ? ಇವಾಗ ನಿಮ್ಗೆ ಏನೋ ಒಂದು ಕೆಲಸ ಆಗ್ಬೇಕು ಅಂದ್ರೆ ನಾವ್ ಇವಾಗ ಕರಿತೀವಿ, ಬಂಧನ ಮಾಡ್ತೀವಿ, ಅವಾಗ ನೀವು ಅದಕ್ಕೆ ಒಪ್ಪಿಸ್ತೀರಲ್ಲ, ನಂಗೆ ಈ ಕೆಲಸ ಆಗ್ಬೇಕು ಅಂತ, ಅವಾಗ ಅದು ಉತ್ತರ ಕೊಡ್ಬೇಕು. ಯಾವ ತರ ಮಾಡ್ಕೊಂಡ್ ಬರ್ತೀಯಾ ಏನ್ ಕೆಲಸ ಅಂತಂದಾಗ, ನಾರ್ಮಲ್ ಒಂದು ವ್ಯಕ್ತಿ ಹೇಗೆ ಒಂದು ವ್ಯಕ್ತಿ ಮಾತಾಡ್ತಾನೋ ಆ ವಾಯ್ಸ್ ನಲ್ಲಿ ಗಾಳಿ ಅಂದ್ರೆ ಅಷ್ಟು ಕ್ಲಾರಿಟಿ ಇರೋದಿಲ್ಲ. ನಾನು ಹೆಂಗ್ ಮಾತಾಡ್ತೀನಿ ಅಷ್ಟು ಕ್ಲಾರಿಟಿ ಇರೋದಿಲ್ಲ. ಈ ಸ್ಪೀಕರ್ ಬಾಕ್ಸ್ ಅಲ್ಲಿ ಏರುಪೇರಾಗಿ ಬರುತ್ತೆ ನೋಡಿ, ನಾಯ್ಸ್, ಸ್ವಲ್ಪ ನಾಯ್ಸ್ ಇರುತ್ತೆ. ಹೌದೌದು, ಆ ತರದಲ್ಲಿ ನಿಮ್ಗೆ
ಕ್ಲಾರಿಟಿ ಇಲ್ಲದ ವಾಯ್ಸ್ ನಲ್ಲಿ ಹ್ಮ್. ನಿಮ್ಗೆ ಇದು ರಿಯಾಕ್ಷನ್ ಮಾಡುತ್ತೆ. ನಿಮ್ಗೆ ಕೇಳುತ್ತಾ ಬೇರೆಯವ್ರಿಗೂ ಕೇಳುತ್ತಾ? ಹಾಂ. ಗ್ರಹಿಸ್ಕೊಳ್ಳೋ ಶಕ್ತಿ ನಿಮ್ಮ ಹತ್ರ ಇರಬೇಕು. ನೀವು ಎಷ್ಟು ಓಪನ್ ಅಪ್ ಆಗಿ ಮಾತಾಡ್ತಿದ್ವಿ ಅಷ್ಟು ನೀಟಾಗಿ ವಾಯ್ಸ್ ಬರೋದಿಲ್ಲ, ಇಷ್ಟು ನೀಟಾಗಿ ಅದು ಕೇಳೋದು ಇಲ್ಲ. ಅಂದ್ರೆ ನಿಮ್ಮ ಶಕ್ತಿ ಮುಖಾಂತರ ನೀವ್ ಏನ್ ಕೆಲಸ ಹೇಳಿದ್ರ ಅದನ್ನ ಮಾಡ್ಕೊಂಡ್ ಬರ್ತೀಯ ಅಂತಂಗ ಅದಕ್ಕೆ ಅದೊಂದು ವಾಯ್ಸ್ ಒಂಥರ ಲ್ಯಾಗ್ ಆಗಿ ಎಳ್ಕೊಂಡು ಸ್ಪೀಕರ್ ಬಾಕ್ಸ್ ಕೆಟ್ಟೋಗಿರೋ ಸ್ಪೀಕರ್ ಬಾಕ್ಸ್ ಅಲ್ಲಿ ಒಂದು ವಾಯ್ಸ್ ಬರುತ್ತೆ ನೋಡಿ, ಇಲ್ಲಾಂದ್ರೆ ಅಂತ ಆ ವಾಯ್ಸ್ ನಲ್ಲಿ ಒಂಥರ ಹಿಂಗ್ ಎಳ್ದು ನಿಧಾನವಾಗಿ ಹಿಂಗ್ ಬರುತ್ತೆ. ಆಮೇಲೆ ನಿಮ್ಗೆ ಫೀಲಿಂಗ್ಸ್ ಅಂತೂ ನೀಟಾಗಿ ನಿಮ್ಗೆ ಏನ್ ಬೇಕು ಕೆಲಸ ಮಾಡ್ಕೊಂಡಿದ್ರೆ ಸಾಕು. ನಿಮ್ಗೆ ಅದನ್ನ ಮುಂದೆ ಕೂತ್ಕೊಂಡು ಅದು ಹೆಂಗ್ ಬಂದ್ರೆ ಏನಂತೆ ಅಲ್ಲ ಕೂತ್ಕೊಂಡು ನಮ್ಗೆ ಏನಾದ್ರ ಜೊತೆ ಏನು ಡ್ಯೂಯೆಟ್ ಸಾಂಗ್ ಆಡ್ಬೇಕು ಏನಿದು ಅಲ್ಲ. ಸೊ ಇದು ಒಂದಷ್ಟು ಪ್ರೇತ ಉಚ್ಚಾಟನೆ, ಆಮೇಲೆ ಕೆಲವೊಂದಷ್ಟು ನಾನು ಇವಾಗ ಶುರು ಮಾಡೋದ್ರಿಂದ ಒಂದು 200-250 ಕೇಸ್ ಮಾಡಿರ್ಬೋದು. ಓಕೆ, ಅಂದ್ರೆ ರೆಗ್ಯುಲರ್ ಆಗಿ ಇರ್ತಾವೆ ಈ ತರದ ಕೇಸ್ ನಿಮ್ಗೆ? ರೆಗ್ಯುಲರ್ ಅಂದ್ರೆ ನಾನು ತಗೊಳ್ಳೋದೇ 2-3 ಕೇಸ್ ಅಷ್ಟೇ, ಹೆಚ್ಚಾಗಿ ತಗೊಳೋದಿಲ್ಲ. 2-3 ಕೇಸ್ ತಗೊಳ್ತೀನಿ, ಸೆಲೆಕ್ಟೆಡ್ ಕೇಸ್ ಅಂದ್ರೆ ತುಂಬಾ ಕ್ರಿಟಿಕಲ್ ಆಗಿರುವಂತ ಕೇಸ್ಗಳು. ಪ್ರಮೇಯ ಇರೋಂಥವ್ರದ್ದು ತಗೊಳ್ಳೋದಿಲ್ಲ, ಹೇಳ್ತೀನಿ ಅವ್ರಿಗೆ ಇದು ಪ್ರಮೇಯ ಇದ್ದೀರಾ ಕೆಲವರು ಒಪ್ಕೊಳ್ಳೋದು ರೆಡಿ ಇರಲ್ಲ. ಅಂದ್ರೆ ಈ ತರದ್ದು ಒಂದಷ್ಟು ಕೇಸ್ಗಳು ಉಚ್ಚಾಟನೆ ಸಂಬಂಧಪಟ್ಟಂತೆ ನಿಮ್ದೇ ಜಾಗದಲ್ಲಿ ನೀವು ರೆಡಿ ಮಾಡ್ಕೊಂಡು ಇಲ್ಲೇ ಮಾಡ್ತೀರಾ? ಇಲ್ಲೇ ಮಾಡ್ತೀನಿ, ಸೊ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಲ್ಲ? ಇಲ್ಲ, ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ರಾತ್ರಿ ಹೊತ್ತು ಎಂತವ್ರನ್ನ ಸ್ಮಶಾನದಲ್ಲ ಕರ್ಕೊಂಡು ಹೋಗಕ್ ಆಗೋದಿಲ್ಲ. ಯಾಕೆಂತಂದ್ರೆ ಈ ಬೆಂಗಳೂರು ಸಿಟಿಯಲ್ಲಿ ಸಮಸ್ಯೆ ಇದೆ. ಇಬ್ರು ಗಂಡಸರು ಹೋದ್ರೆ ಸಮಸ್ಯೆ ಇದೆ, ಇನ್ನು ಅಲ್ಲಿ ಯಾರೋ ಹೆಣ್ಮಕ್ಳು ಬಂದ್ರಂತೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಸಮಸ್ಯೆ ಇದೆ, ಪ್ರಾಬ್ಲಮ್ ಆಗುತ್ತೆ, ತೊಂದರೆ ಆಗುತ್ತೆ. ಅವ್ರದ್ದು ಏನು ವಿಚಾರಗಳು ಬೇಕು ಇಲ್ಲಿ ಇದು ಮಾಡಿದಾಗ ಅಷ್ಟು ವಸ್ತುಗಳನ್ನ ತಗೊಂಡ್ಬಿಟ್ಟಿರ್ತೀವಿ. ತಗೊಂಡು ಮತ್ತೆ ನಾವು ಅಲ್ಲಿ ಹೋಗಿ ನೈಟ್ 12-1 ಗಂಟೆಗೆ ಅಲ್ಲಿ ಕೂತ್ಕೊಂಡು ಪರ್ಟಿಕ್ಯುಲರ್ ಅದೆಲ್ಲ ಮಾಡಿ ಎಲ್ಲ ಇದು ಮಾಡ್ಬಿಟ್ಟು ಮತ್ತೆ ಕಳಿಸ್ತೀವಿ. ಸೂಪರ್. ಸೊ ವೀಕ್ಷಕರೇ, ಯಾಕಂದರೆ ಇದು ಒಂದು ಉಚ್ಚಾಟನೆ ಪ್ರಯೋಗ, ಆತ್ಮ ಆಗ್ಬೋದು, ಪ್ರೇತಾತ್ಮ ಆಗ್ಬೋದು, ಬೇರೆ ಯಾವುದೇ ಒಂದು ನೆಗೆಟಿವ್ ಶಕ್ತಿಗಳು ದೇಹದಲ್ಲಿದ್ದಾಗ ಆಚಾರಗಳಂತೆ ಭಾನುಮತಿ ಅಂತೆ ನಮ್ಗೆ ಈಗ ನಮ್ಮ ನಾಪಕರಣದಿಂದ ಬಂದ್ರೆ ಮಾತಿದ್ರೆ ಭಾನುಮತಿ ಆಗ್ತಾ ಇದೆ ಅಂತ ಹೇಳ್ತಾರೆ, ಪದೇ ಪದೇ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಕಾರಣ ಏನಂದ್ರೆ ಶಕ್ತಿ ಬೇಕು. ಈಗ ನಾವು ಶಾಬರಿ ಮಹಾಶಾಬರಿ ಶಕ್ತಿಗಳಿಂದ ಮುಖಾಂತರ ಆಮೇಲೆ ನಮ್ಮ ಭಗವತಿ ಶಕ್ತಿ ಮುಖಾಂತರ ಮಾಡಿದಾಗ ನನಗಿದೆಲ್ಲ ಏನ್ ದೊಡ್ಡ ಕೇಸ್ ಅಂತ ಇವತ್ತರೆಗೂ ಅನ್ಸ್ತಾನೂ ಇಲ್ಲ. ಯಾಕೆಂತಂದ್ರೆ ಅದ್ ನಿಲ್ಲೋದೇ ಇಲ್ಲ. ಆ ಪ್ರಯೋಗ ಆಗ್ತಿದ್ದಾಗೇನೆ ನಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಒಂದ್ಸಲ ಚೆಕ್ ಮಾಡ್ತೀವಿ ನಾವು ಏನಾಗಿದೆ, ಯಾವ ಮಟ್ಟಕ್ಕಾಗಿದೆ, ಶುರು ಹೋಗಿದ್ಯಾ ಅಂತ ಅಲ್ಲಿ ಗೊತ್ತಾಗುತ್ತೆ. ಅದು ಹೋಗೋ ಫೀಲಿಂಗ್ಸ್ ಕೂಡ ನಮ್ಗೆ ಗೊತ್ತಾಗುತ್ತೆ. ಗಾಡಿ ಅಲ್ವಾ, ಗಾಡಿ ಗೊತ್ತಲ್ಲ ಒಂದ್ಸಲ ಅದು. ಅದಕ್ಕೆ ನಾವು ಕೆಲವು ವಸ್ತುಗಳನ್ನ ಕೊಡೋದು. ಈಗ ತಗೊಂಡೋಗಿ ಬಿಡುಗಡೆ ಆದ್ಮೇಲೆ ಇದನ್ನ ಮೈಗಚ್ಚಿ ಸ್ನಾನ ಮಾಡಿ, ಕೆಲವು ಗಿಡಮೂಲಿಕೆಗಳನ್ನ ತರಿ ಮಾಡಿರ್ತೀವಿ, ಅದನ್ನ ಬೇವಿನ ಎಣ್ಣೆಲಿ ಹಾಕಿ ಮೈಗಚ್ಚಿ 1 ಗಂಟೆ ಬಿಟ್ಟು ಸ್ನಾನ ಮಾಡಬೇಕು. ಅಂದ್ರೆ ದೇಹದಲ್ಲಿ ಅದು ಇದ್ದಿರುತ್ತೆ, ಮತ್ತೆ ಎಲ್ಲಾದ್ರೂ ಬೈ ಚಾನ್ಸ್ ಬರುತ್ತೆ ಅಂದ್ರೆ ದೇಹ ಕಚ್ಚಿರ್ತೀವಲ್ಲ. ಅಂದ್ರೆ ನೀವು ಹೇಳೋದು ನಿಮ್ಮ ಜಾಗದಲ್ಲಿ ಬಂದಾಗ ಅದು ಕ್ಲಾರಿಟಿ ಚೆನ್ನಾಗಿರುತ್ತೆ, ನಿಮಗೂ ಅನುಭವಕ್ಕೆ ಬರುತ್ತೆ, ಅವ್ರಿಗೂ ಅನುಭವ ಬರುತ್ತೆ. ಓಕೆ. ಸೊ ವೀಕ್ಷಕರೇ, ಇದೊಂದು ಪ್ರೇತ ಉಚ್ಚಾಟಕ್ಕೆ ಸಂಬಂಧಪಟ್ಟಂತೆ ಆದಿತ್ಯ ಅವ್ರದ್ದು ಒಂದು ಸಣ್ಣ ವಿಡಿಯೋ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಯಾರಿಗಾದ್ರೂ ಮಾಡಿರೋವು ರಿಸಲ್ಟ್ಗಳು ಫುಲ್ ಸಕ್ಸಸ್ ಇರೋವುಗಳು ಇದ್ದರೆ ಅವುಗಳನ್ನ ನೆಕ್ಸ್ಟ್ ನಾನು ಕಲೆಕ್ಟ್ ಮಾಡಿ ಸೆಲೆಕ್ಟೆಡ್ ನಿಮ್ಮ ಮುಂದೆ ನಾನು ತೋರಿಸ್ತೀನಿ. ಸೊ ನೆಕ್ಸ್ಟ್ ಎಪಿಸೋಡ್ನ ಮಿಸ್ ಮಾಡದೆ ನೋಡ್ತಾ ಹೋಗಿ. ನಮಸ್ಕಾರ.